ಹಾಯ್ ನಾನು ಸುದೀಪ್ ಫ್ರಮ್ ಟಿಕೆಟ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರೆಡ್ಮಿ ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ನೋಡೋದಕ್ಕೆ ಒಂದು ರೀತಿ ಲೆನ್ಸ್ ಥರ ಕಾಣ್ತಾ ಇರುವಂಥದ್ದು. ಈ ಬಾಕ್ಸ್ ಮೇಲೆ ಸೂಪರ್ OIS 50MP IMX 766 ಸೆನ್ಸಾರ್ ಅಂತ ಬರೆದಿರುವಂಥದ್ದು. ನೀವೆಲ್ಲರಿಗೂ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಈ ಒಂದು ಬಾಕ್ಸ್ ಒಳಗಡೆ ರೆಡ್ಮಿ ನೋಟ್ 12 ಪ್ರೋ ಸ್ಮಾರ್ಟ್ ಫೋನ್ ಇದೆ ಅಂತ. ನಾನಂತೂ ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡೋದಕ್ಕೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ಆಲ್ರೆಡಿ ಈ ಫೋನ್ ಲಾಂಚ್ ಆಗಿರುವಂಥದ್ದು ಆಯಿತಾ. ಲಿಟ್ರಲಿ 25,000 ರೂಪಾಯಿಗೆ ಈ ಫೋನ್ನ ಬೇಸ್ ವೇರಿಯಂಟ್ ಲಾಂಚ್ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ ಲಾಂಚ್ ಆಗಿದ್ದಂಥ ರೆಡ್ಮಿ 10 ಪ್ರೋ ಮತ್ತು 11 ಪ್ರೋ ಎರಡೂ ಕೂಡ 20,000 ರೂಪಾಯಿ ಒಳಗಡೆ ಲಾಂಚ್ ಆಗಿತ್ತು. ಆದರೆ ಈ ಬಾರಿ 25,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಸೊ ಹೆಂಗಿದೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನೋಡೋಕೆ ಸಿಗುತ್ತೆ. ಅದನ್ನು ಬಿಟ್ಟರೆ ಒಂದು ಮೊಬೈಲ್ ಹೋಲ್ಡರು, ನಂತರ ಒಂದು ಕೀ ಬಂಚ್ ರೀತಿ ಇರುವಂಥ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದಾರೆ. ಸೊ ಅದನ್ನ ಬಿಟ್ಟರೆ ಬೇರೆ ಏನೂ ಸಹ ನಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ನಾರ್ಮಲ್ ಬಾಕ್ಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆಯ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಅದರ ಕೆಳಗಡೆ ನಮಗೆ ಒಂದು 67 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ನಂತರ USB Type-C ಡಾಟಾ ಕೇಬಲ್ ಇದೆ. Type-A ಇಂದ Type-C ಇದು ಕೂಡ ಒಂದು ಒಳ್ಳೆಯ ಕ್ವಾಲಿಟಿ ಕೇಬಲ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಹಿಂದ್ಗಡೆ ತುಂಬ ಯುನೀಕ್ ಲುಕ್ಕನ್ನು, ಯುನೀಕ್ ಟೆಕ್ಸ್ಚರ್ನ ಹೊಂದಿರುವಂಥ ಬ್ಯಾಕ್ ಡಿಸೈನ್ ಇದಾಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಸ್ಮಾರ್ಟ್ ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇರುವಂಥದ್ದು, ಕೇವಲ 187 ಗ್ರಾಮ್ ವೇಟ್ ಇದೆ ಮತ್ತು ಒಂದು ಲೆವೆಲಿಗೆ ತಿನ್ನಾಗಿ ಕೂಡ ಇದೆ. 8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಫ್ರಂಟಿಂದ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನ್ ಅಂತ ಅನ್ನಿಸ್ತಾ ಇರುವಂಥದ್ದು. ಬೆಸಲ್ ಹೌದು ಒಂದು ಲೆವೆಲಿಗೆ ಟಾಪು ಬಾಟಮ್ ಎರಡು ಕೂಡ ತುಂಬ ಕಡಿಮೆ ಇದೆ. ಸೈಡ್ ಬೆಸಲ್ಸು ಕೂಡ ಒಂದು ಲೆವೆಲಿಗೆ ಕಡಿಮೆ ಇರುವಂಥದ್ದು. ಈ ಪ್ರೈಸ್ ರೇಂಜಿಗೆ 25,000 ಪ್ರೈಸ್ ರೇಂಜಿಗೆ ರೀಸೆಂಟ್ ಡೇಸಲ್ಲಿ ಕರ್ವ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ಗಳು ಕೂಡ ಬರೋಕ್ಕೆ ಶುರುವಾಗಿದೆ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇವರು ಕೂಡ ಅವರೇ ಸ್ಕ್ರೀನ್ಗಳು ಹಾಕಿದರೆ ನೀವು ಹಾಕುವಂಥ ಅವಶ್ಯಕತೆ ಇಲ್ಲ. ಒಂದು ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಆಗ ಹೇಳಿದಂಗೆ ಬೆಸಲ್ ಒಂದು ಲೆವೆಲಿಗೆ ಕಡಿಮೆ, ಇದಕ್ಕಿಂತ ಕಡಿಮೆ ಬೆಸಲ್ ಹೊಂದಿರುವಂಥ ಫೋನ್ ನಾನು ಇದೇ ಪ್ರೈಸ್ ರೇಂಜಿಗೂ ನೋಡಿದ್ದೀನಿ ಕೆಲವೊಂದು ಬ್ರ್ಯಾಂಡಲ್ಲಿ. ಸೊ ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಅಂತ ಅನಿಸುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಈ ಟೆಕ್ಸ್ಚರ್ ನಂಗೆ ಹೆವಿ ಇಂಪ್ರೆಸ್ ಮಾಡ್ತು ಆಯಿತಾ. ಮತ್ತು ಗ್ಲಾಸ್ ಬ್ಯಾಕ್ ಅಂತ ಅನ್ಕೋತೀನಿ, ಅವ್ರು ಸ್ಪೆಸಿಫೈ ಮಾಡಿಲ್ಲ. ಎಲ್ಲೂ ಕೂಡ ನನಗೆ ಸ್ಕ್ರ್ಯಾಚ್ ಆಗುತ್ತೆ ಅಂತ ಅನಿಸಿಲ್ಲ. ನಾನು ನಿಮಗೆ ತೋರಿಸ್ತೀನಿ. ನಾನು ಟ್ರೈ ಮಾಡಿದೆ, ಬಟ್ ಹಿಂಗೆ ಮಾರ್ಕ್ ಬರುತ್ತೆ, ಹಿಂಗೆ ಗಳಿಸಿದ ತಕ್ಷಣ ಹೋಗ್ಬಿಡುತ್ತೆ. ಸೊ ಸ್ಕ್ರ್ಯಾಚ್ ಆಗ್ತಿಲ್ಲ. ಸೊ ಗ್ಲಾಸ್ ಅಂತ ಅನ್ನಿಸ್ತಾ ಇರುವಂಥದ್ದು. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 5, ಹಿಂದಕ್ಕೂ ಮೋಸ್ಟ್ಲಿ ಅದನ್ನೇ ಹಾಕಿದರೆ ಏನೋ ಗೊತ್ತಿಲ್ಲ, ಎಲ್ಲೂ ಅವರು ಮೆನ್ಷನ್ ಮಾಡಿಲ್ಲ. ಹಿಂದ್ಗಡೆಯಿಂದ ಅಂಥ ಲುಕ್ಕು ನನಗೆ ಒಂಥರ ಬೊಕ್ಕೆ ಲುಕ್ ಆಯಿತಾ, ಸಖತ್ ಇಷ್ಟ ಆಯಿತು. ಒಂಥರ ಸ್ಮಡ್ಜಸ್ ಬೀಳಲ್ಲ ಅಂತಲೂ ಅನ್ನಿಸ್ತು ನನಗೆ. ನಾನು ಟಚ್ ಮಾಡಿ ನೋಡ್ದಂಗೆ ಒಂಥರ ಫಿಂಗರ್ ಪ್ರಿಂಟ್ ಎಲ್ಲ ಬೀಳಲ್ಲ ಹಿಂದಕ್ಕೆ. ಸೊ ಅದೊಂದು ಖುಷಿ ಕೊಡ್ದು ನನಗೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಫೋನಲ್ಲಿರುವಂಥ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಯಾರು ಕೂಡ ಸದ್ಯಕ್ಕೆ ಮೆಟಾಲಿಕ್ ಫ್ರೇಮ್ ಈ ಬೆಲೆ ಕೊಡ್ತಿಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇದೆ ಮತ್ತು ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು ಇದರಲ್ಲಿ IR ಬ್ಲಾಸ್ಟರ್ ಕೂಡ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಟಿವಿಯನ್ನು ಕೂಡ ನಾವು IR ಟಿವಿಯನ್ನು ರಿಮೋಟ್ ಮುಖಾಂತರ ಈ ಮೊಬೈಲ್ನಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೊ ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಬೆಲೆಗೆ ನನಗೆ ನಾರ್ಮಲ್ ಅಂತ ಅನ್ನಿಸ್ತು, ಏನು ಸ್ಪೆಷಲ್ ಅಂತ ಅನಿಸಿಲ್ಲ. ನೀವು MIಯಲ್ಲೇ ಒಂದು 12-13 ಸಾವಿರ ರೂಪಾಯಿ ಫೋನ್ ತೊಗೊಂಡ್ರು ಕೂಡ ಲುಕ್ಕು ಸಿಮಿಲರ್ ಸಿಗುತ್ತೆ, ಏನೋ ತುಂಬ ಯುನೀಕ್ ಲುಕ್ ಅಂತ ಅನಿಸಿಲ್ಲ. ಫ್ರಂಟಲ್ಲಿ ಹೌದು ಬೆಸಲ್ ಒಂದು ಲೆವೆಲಿಗೆ ಕಡಿಮೆ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಓವರಾಲ್ ನನಗೆ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. 25,000ಕ್ಕೆ ಇದೇನೋ ಸ್ಪೆಷಲ್ ಆಗಿದೆ, ಯುನೀಕ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಜೊತೆಗೆ IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಡಿಸ್ಪ್ಲೇ ಮಾತ್ರ ಬೆಂಕಿಯಾಗಿದೆ. ಇದು 10 ಬಿಟ್ ಕಲರ್ನ ಸಪೋರ್ಟ್ ಮಾಡುವಂಥ ಡಿಸ್ಪ್ಲೇ ಆಗಿದೆ. 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರುವಂಥದ್ದು. ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ ಮತ್ತು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ತುಂಬ ಬ್ರೈಟಾಗಿ ಕೂಡ ಇರುವಂಥದ್ದು, ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿರುವಂಥದ್ದು. ಸೊ ಈ ಬೆಲೆಗೆ
ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಡಿಸ್ಪ್ಲೇ ಸೂಪರ್ ಆಗಿದೆ, ಇದು ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದ್ರೆ ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಒಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜು, ಇದು ಬೇಸ್ ವೇರಿಯಂಟು. 8GB ರ್ಯಾಮ್ ಮತ್ತು 128GB ಸ್ಟೋರೇಜು, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 256GB ಸ್ಟೋರೇಜು. ಸೊ 3 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಇದರಲ್ಲೂ ಕೂಡ ಏನು ಸ್ಪೆಷಲ್ ಅಂತ ಅನಿಸಿಲ್ಲ ನಮಗೆ. ಇದೇ LPDDR4X ಮತ್ತು UFS 2.2 ಸ್ಟೋರೇಜ್ ಹೊಂದಿರುವಂಥ ಫೋನು 12-13 ಸಾವಿರ ರೂಪಾಯಿಗೂ ಸಿಗುತ್ತೆ. 10,000 ರೂಪಾಯಿಗೆಲ್ಲ ಸಿಗ್ತದೆ ರೀಸೆಂಟ್ ಡೇಸಲ್ಲಿ. ಅಟ್ಲೀಸ್ಟ್ UFS 3.1 ಕೊಡಬೇಕಾಗಿತ್ತು. DDR4X ರ್ಯಾಮ್ ಓಕೆ, ಬಟ್ UFS 3.1 ಆದರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಡೈಮೆನ್ಸಿಟಿ 1080 ಪ್ರೊಸೆಸರ್ ಇರುವಂಥದ್ದು, ಒಂಥರ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು. ನಾನು AnTuTu ಬೆಂಚ್ಮಾರ್ಕ್ ಚೆಕ್ ಮಾಡ್ದಂಗೆ ನಾರ್ಮಲ್ ಆಗಿ ಇದೇ ಪ್ರೊಸೆಸರ್ನ ಹೊಂದಿರುವಂಥ ಬೇರೆ ಸ್ಮಾರ್ಟ್ಫೋನ್ಗಳು 5 ಲಕ್ಷಕ್ಕಿಂತ ಹೆಚ್ಚು ರೇಟಿಂಗನ್ನು ಕೊಟ್ಟರೆ, ಈ ಸ್ಮಾರ್ಟ್ಫೋನ್ ಕೇವಲ 4.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಏನಕ್ಕೆ ಅಂತ ಗೊತ್ತಿಲ್ಲ. ಈ ಒಂದು ಫೋನಲ್ಲಿ ನೀವು ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲೇ ಪ್ರತಿಯೊಂದು ಗೇಮ್ಸನ್ನು ಆಡ್ಕೊಬೋದು, ಯಾವ ಅಪ್ಲಿಕೇಶನ್ ಬೇಕಾದ್ರೂ ಸ್ಮೂತಾಗಿ ರನ್ ಮಾಡ್ಬೋದು. ಆದರೆ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾರ್ಡ್ ಕೋರ್ ಗೇಮರ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಸ್ವಲ್ಪ ಇದು ಪವರ್ ಕಡಿಮೆ ಅಂತ ಅನ್ನಿಸ್ಬೋದು. ಬಟ್ ಸ್ಟಿಲ್ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಎಲ್ಲೂ ಕೂಡ ನನಗೆ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ಈ ಬೆಲೆಗೆ ಇದಕ್ಕಿಂತ ಒಳ್ಳೆಯ ಪ್ರೊಸೆಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು ನಂಗೆ ಅನ್ನಿಸ್ದಂಗೆ ರೀಸೆಂಟ್ ಡೇಸಲ್ಲಿ ಆರಾಮಾಗಿ ಸಿಗುತ್ತೆ. ಇದಕ್ಕಿಂತ ಚೆನ್ನಾಗಿರೋ ಪ್ರೊಸೆಸರ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತದೆ. ಹಂಗಂತ ಇದು ಒಳ್ಳೆಯ ಪ್ರೊಸೆಸರ್ ಅಲ್ಲ ಅಂತ ಅಲ್ಲ, ಆಯ್ತಾ. ಒಳ್ಳೆಯ ಪ್ರೊಸೆಸರ್ ಇದಕ್ಕಿಂತ ಪವರ್ಫುಲ್ ಆಗಿರೋದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಇದು 1.9 ಅಪರ್ಚರ್ನ ಹೊಂದಿರುವಂಥ ಸೋನಿ IMX 766 ಸೆನ್ಸಾರ್ ಆಯಿತಾ. ಒಂದು ಒಳ್ಳೆಯ ಸೆನ್ಸಾರು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಕೂಡ ಹೊಂದಿರುವಂಥದ್ದು ಆಯಿತಾ. ಸೊ ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ, ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ಸೊ ನೀವು ತೆಗಿಬೇಕಾದ್ರೆ ಸ್ವಲ್ಪ ಶೇಕ್ ಆದರೂ ಕೂಡ ಅದು ಬ್ಲರ್ರಿ ಕೊಡಲ್ಲ. ಇದು OIS ಅನ್ನು ಹೊಂದಿರೋದ್ರಿಂದ ನಿಮಗೆ ಸ್ಟೇಬಲ್ ಶಾಟ್ನ ಕೊಡುತ್ತೆ ಫೋಟೋಸಲ್ಲಿ. ಸೊ ಈ ಮೇನ್ ಸೆನ್ಸಾರ್ ತುಂಬ ಚೆನ್ನಾಗಿದೆ. ನನಗೆ ಈ ಬೆಲೆಗೆ ಒಂದು ಒಳ್ಳೆಯ ಸೆನ್ಸಾರ್ ಅಂತ ಅನ್ನಿಸ್ತು, ಒಂದು ಒಳ್ಳೆಯ ಕ್ಯಾಮ್ರಾ ಫೋನ್ ಅಂತ ಅನ್ನಿಸ್ತು. ಸೊ ಚೆನ್ನಾಗಿದೆ. ಎಷ್ಟೋ ಫೋನ್ಗಳಲ್ಲಿ 108 MP 200 MP ಕ್ಯಾಮ್ರಾ ಎಲ್ಲ ಇರುತ್ತೆ ಆಯಿತಾ, ಎಷ್ಟು MP ಇದ್ರೂ ಅಷ್ಟೇ. ಸೊ ಸೆನ್ಸರ್ ಚೆನ್ನಾಗಿರಬೇಕಾಗುತ್ತೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿರಬೇಕಾಗತ್ತೆ. ಸೊ ಇದರಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾ ಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು 2 ಮೆಗಾ ಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಓವರಾಲ್ ರೇರ್ ಕ್ಯಾಮ್ರಾ ಕ್ಲಾರಿಟಿ ನಂಗೆ ಇಷ್ಟ ಆಯಿತು. ಈ ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ ಫೋನ್ ಆಗಬಹುದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಸಿಗ್ತದೆ, ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಚೆಕ್ ಮಾಡ್ದಂಗೆ ಈ ಒಂದು ಫ್ರಂಟ್ ಕ್ಯಾಮ್ರಾ ಫೇಸನ್ನು ತುಂಬ ಕ್ಲಿಯರ್ ಮಾಡುತ್ತೆ ಮತ್ತು ತುಂಬ ಬೆಳ್ಳಗೆ ಮಾಡುತ್ತೆ. ನಿಮ್ಮಲ್ಲಿ ಕೆಲವು ಜನಕ್ಕೆ ಇದು ಇಷ್ಟ ಆಗಬಹುದು. ಒಟ್ಟಿಗೆ ಫ್ರಂಟ್ ಕ್ಯಾಮ್ರಾ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD 1080pಯಲ್ಲಿ 60 FPS ತನಕ ರೆಕಾರ್ಡ್ ಮಾಡಬಲ್ಲ ಸಾಮರ್ಥ್ಯನ ಹೊಂದಿರುವಂಥದ್ದು. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓವರಾಲ್ ಕ್ಯಾಮ್ರಾ ಹೇಳ್ದಂಗೆ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಈ ಬೆಲೆಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಇದೇ ಪ್ರೈಸಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗುತ್ತೆ. ಇವರು ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. ನನಗೇನೋ ಈ ಸೈಡ್ ಮೌಂಟೆಡ್ಡೇ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ. ಕೆಲವು ಜನಕ್ಕೆ ಇನ್ ಡಿಸ್ಪ್ಲೇ ಕೂಡ ಇಷ್ಟ ಆಗಬಹುದು. ಒಟ್ಟಿಗೆ ಫಾಸ್ಟ್ ಆಗಿದೆ, ಗಮನಿಸ್ತಾ ಇದ್ದೀರಾ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಯೂಶ್ವಲಿ MIದು ಎಲ್ಲ ಫೇಸ್ ಅನ್ಲಾಕು ತುಂಬ ಫಾಸ್ಟಾಗಿರುತ್ತೆ, ಹೆವಿ ಫಾಸ್ಟ್ ಆಗಿದೆ ಮಾತ್ರ, ಟೈಮೇ ತೊಗೊಳ್ಳಲ್ಲ. ಸೂಪರ್ ವಿಷಯ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ತಿನ್ನಾಗಿದ್ರೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. 5000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ, ಮಾಡ್ರೇಟ್ ಯೂಸಿಗೆ ಆರಾಮಾಗಿ ಒಂದಿನ ಬರುತ್ತೆ. ಮತ್ತು ಬಾಕ್ಸ್ ಒಳಗೆ 67 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಕೇವಲ 45 ನಿಮಿಷದಲ್ಲಿ ಈ ಫೋನ್ನ ಫುಲ್ ಚಾರ್ಜ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಮತ್ತು ನೀವು 15 ನಿಮಿಷ ಚಾರ್ಜ್ ಮಾಡಿದ್ರು ಸಾಕು ಈ ಫೋನ್ನ 50% ತನಕ ಚಾರ್ಜ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು, ಸೂಪರ್ ವಿಷಯ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ Android 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ MIUI 13 ಇರುವಂಥದ್ದು, ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ನಾನು MIUIದು ದೊಡ್ಡ ಫ್ಯಾನ್ ಏನೂ ಅಲ್ಲ, ಕೆಲವು ಜನಕ್ಕೆ ಒಂದು OS ಇಷ್ಟ ಆಗಬಹುದು. ಒಟ್ಟಿಗೆ ಸ್ಮೂತಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಮತ್ತು MI ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ಗೆ
2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡ್ತಾರಂತ. ಅಂದರೆ ಆ್ಯಂಡ್ರಾಯ್ಡ್ 13 ಮತ್ತು 14 ಅಪ್ಡೇಟ್ ಸಿಗುತ್ತೆ, ಸೂಪರ್ ವಿಷಯ. ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸ್ಸನ್ನು ಕೂಡ ಕೊಡ್ತಾರೆ, ಸೂಪರ್ ವಿಷಯ. 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಅಂದರೆ ನಂಗೆ ಅನ್ನಿಸ್ದಂಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 2 ಸ್ಪೀಕರ್ ಇದೆ, ಕೆಳಗಡೆ ಒಂದು ಮತ್ತು ಮೇಲ್ಗಡೆ ಒಂದು, ಎರಡು ಕೂಡ ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಇದು ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ, ಸೂಪರ್ ವಿಷಯ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಮತ್ತು ಜೋರಾಗಿ ಕೂಡ ಕೇಳುತ್ತೆ, ಹೆವಿ ಇಂಪ್ರೆಸಿವ್ ಆಡಿಯೋ ಅಂತ ಅನ್ನಿಸ್ತು ನನಗೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಬ್ಲೂಟೂತ್ 5.2 ಕೂಡ ಸಿಗ್ತಾ ಇದೆ. ಮತ್ತು ಈ ಫೋನಲ್ಲಿ 10 5G ಬ್ಯಾಂಡ್ ಸಪೋರ್ಟ್ ಆಗುತ್ತೆ. ಸೊ ತಲೆಗೆಡಿಸ್ಕೊಂಬಿಡಿ, ನೀವು ಭಾರತದ ಯಾವುದೇ ಒಂದು 5G ಸಿಮ್ ಹಾಕಿದ್ರೂ ಕೂಡ ಕೆಲಸವನ್ನು ಮಾಡುತ್ತೆ, ಸೂಪರ್ ವಿಷಯ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ನ ಕೂಡ ಈ ಒಂದು ಸ್ಮಾರ್ಟ್ಫೋನಿಗೆ ಹಾಕಿದ್ದಾರೆ. ಜೊತೆಗೆ ನಮಗೆ IR ಬ್ಲಾಸ್ಟರ್ ಕೂಡ ಸಿಗ್ತಾ ಇರುವಂಥದ್ದು. ಸೊ ಅದರಿಂದ ಟಿವಿಯನ್ನು, ಫ್ಯಾನ್ನ, ಅಂದರೆ ಯಾವುದೇ ಡಿವೈಸು ನಿಮ್ಮದು IR ರಿಮೋಟ್ ಇದ್ದರೆ ಆ ಜಾಗದಲ್ಲಿ ಈ ಫೋನ್ನೇ ಯೂಸ್ ಮಾಡ್ಕೊಂಡು ನೀವು ಆ ಡಿವೈಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು, ಸೂಪರ್ ವಿಷಯ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಕೆಲವೊಂದು ಮೈನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜ್ಗೆ 25,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗೆ ಅನ್ನಿಸ್ದಂಗೆ ಈ ಫೋನ್ನ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ. ಒಂದು 20,000 ರೂಪಾಯಿಗೆ ಲಾಂಚ್ ಆಗಿದ್ರೆ ಸೂಪರ್ ಆಗಿರ್ತಾ ಇತ್ತು, ಆಯಿತಾ. ಇದು ಒಂದು ಪರ್ಫೆಕ್ಟ್ ಸ್ಮಾರ್ಟ್ಫೋನ್ ಅಂತ ಅನ್ನಲ್ಲ. ಮುಂದ್ಗಡೆ ಈ ಒಂದು ಬೆಸರ್ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಕರ್ವ್ ಡಿಸ್ಪ್ಲೇ ಕೊಟ್ಟರೆ ತುಂಬ ಚೆನ್ನಾಗಿರ್ತಾಯಿತ್ತು. ಹಿಂದ್ಗಡೆ ಒಂದು ತುಂಬ ನಾರ್ಮಲ್ ಲುಕಿಂಗ್ ಫೋನ್ ಅಂತ ಅನ್ನಿಸ್ತು. 12,000-13,000 ರೂಪಾಯಿಗೂ ಕೂಡ ಸಿಮಿಲರ್ ಲುಕ್ ಸಿಗುತ್ತೆ. 25,000 ರೂಪಾಯಿ ಫೋನ್ ಅಂತ ಅನ್ಸಲ್ಲ ನೋಡಿದವರಿಗೆ, ಏನು ಗುರು ಯಾವುದೋ 12,000-13,000 ಫೋನ್ ಅಂತ ಅನಿಸುತ್ತೆ. ಸೊ ಅದರಿಂದ 25,000 ಬೆಲೆ ಸ್ವಲ್ಪ ಜಾಸ್ತಿ ಆಯಿತಾ ಅಂತ. ಡಿಸ್ಪ್ಲೇ ಚೆನ್ನಾಗಿದೆ ಆಯಿತಾ, ಸೂಪರ್ ಆಗಿದೆ ಡಿಸ್ಪ್ಲೇ. ರ್ಯಾಮು ಸ್ಟೋರೇಜಲ್ಲಿ ಅಟ್ಲೀಸ್ಟ್ UFS 3.1 ಕೊಟ್ಟಿದ್ರೆ ಸೂಪರ್ ಆಗಿರ್ತಿತ್ತು. ಪ್ರೊಸೆಸರ್ ಚೆನ್ನಾಗಿದೆ, ಇನ್ನೂ ಒಳ್ಳೆಯ ಪ್ರೊಸೆಸರ್ ಕೊಡ್ಬೋದಾಗಿತ್ತು. ಕ್ಯಾಮ್ರಾ ಚೆನ್ನಾಗಿದೆ, ಸೆಕ್ಯೂರಿಟಿ ಚೆನ್ನಾಗಿದೆ ಮತ್ತು ಪ್ರತಿಯೊಂದು ಉಳಿದ ಸ್ಪೆಸಿಫಿಕೇಷನ್ ಚೆನ್ನಾಗಿದ್ರೂ ಕೂಡ ನನಗೆಲ್ಲೋ ಈ ಫೋನಿಗೆ 25,000 ಎಲ್ಲಿ ಜಾಸ್ತಿ ಆಯಿತು ಅನ್ನೋ ಒಂದು ಫೀಲ್ ಕೊಡ್ತಾ ಇರುವಂಥದ್ದು. ಆಗಲೇ ಹೇಳ್ದಂಗೆ ಇದಕ್ಕಿಂತ ಮುಂಚೆ ರೆಡ್ಮಿ ನೋಟ್ 10 ಮತ್ತು 11 ಎರಡು ಪ್ರೋ ವೇರಿಯಂಟ್ ಏನಿದೆ ಅದೆರಡು ಕೂಡ 20,000 ರೂಪಾಯಿ ಒಳಗೆ ಒಂದಿತ್ತು. ಇದಕ್ಕೇನಕ್ಕೆ 25,000 ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಾದ್ರು ವಿಡಿಯೋಗಳ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.